ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಥಿಂಕ್ ನಾನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಪಿಂಟೋ ಪೀನಟ್ ಅನ್ನೋ ಒಂದು ಸಸ್ಯನ ನೀವು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಅಥವಾ ಏನೋ ಒಂದು ಪಾರ್ಕ್ ಟೈಪ್ ಮಾಡ್ಕೋಬೇಕು ಅಥವಾ ತೋಟದಲ್ಲಿ ನಾನು ಹಾಕೋಬೇಕು ಅಂತಂದರೆ ಇದರಿಂದ ನಾವು ಕಳೆನ ಅವಾಯ್ಡ್ ಮಾಡ್ಬೋದು ಹಾಗೂ ಹಾವುಗಳು ಬರದೇ ಇರೋ ಥರ ತಡಿಬೋದು. ಹಾಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಒಂದು ದ್ವಿದಳ ಜಾತಿಯ ಸಸ್ಯದ ಗಿಡ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಒಂದು ಇನ್ ಡೀಟೇಲ್ ವೀಡಿಯೋನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಈ AI ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ನಾನು ಹುಡುಕ್ತಾ ಇದ್ದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಯಾವ್ಯಾವ ಕಡೆ ಇದನ್ನು ಹಾಕಿದ್ದಾರೆ, ಎಲ್ಲರೂ ಒಂದು ಕಡೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಧರ್ಮಸ್ಥಳ ಬಂದಿದ್ದೆ. ಆ್ಯಕ್ಚುಲಿ ಈ ಧರ್ಮಸ್ಥಳದಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಈ ಪಿಂಟೋ ಪೀನಟ್ ನಾನು ಹುಡುಕ್ತಾ ಇದ್ದ ಒಂದು ಪಿಂಟೋ ಪೀನಟ್ನ ಇವರು ಒಂದು ಪಾರ್ಕ್ನ ಅಲಂಕಾರಿಕ ಗಿಡವಾಗಿ ಯೂಸ್ ಮಾಡಿದ್ದಾರೆ. ನೋಡ್ತಿರ್ಬೋದು ಇದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇದರಿಂದ ಏನೇನೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆದರೂ ಸಹಿತ ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ, ಆದರೂ ಹೇಳ್ತೀನಿ ನಿಮಗೆ. ಇದು ನೋಡ್ತಿರ್ಬೋದು ಹೈಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಇದು ಬರೀ 4 ರಿಂದ 5 ಇಂಚು ಹೈಟ್ ಬೆಳೆಯುತ್ತೆ. ಇದ್ರ ಹೆಸರು ಪಿಂಟೋ ಪೀನಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ದ್ವಿದಳ ಜಾತಿ ಸಸ್ಯದ ಗಿಡ, ಅಂದರೆ ಈ ಶೇಂಗಾ ಏನು ವೆರೈಟಿ ಬರುತ್ತಲ್ಲ ಆ ಶೇಂಗಾ ವೆರೈಟಿಗೆ ಇದು ಆ ಜಾತಿ ಸೇರುತ್ತೆ. ಇದರ ಬೇರುಗಳಲ್ಲಿ ಗಂಟುಗಳು ಇರೋದ್ರಿಂದ ವಾತಾವರಣದಲ್ಲಿರುವ ಸಾರಜನಕನ ಹಿಡಿದುಬಿಟ್ಟು ಗಂಟುಗಳ ಮೂಲಕ ಅಕ್ಕಪಕ್ಕದ ಗಿಡಗಳಿಗೆ ಇದು ಸಾರಜನಕನ ಬಿಡುಗಡೆ ಮಾಡುತ್ತೆ, ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಆಮೇಲೆ ಇದು ಹೈಟ್ನ ಹೇಳೋದಲ್ಲ, 4 ರಿಂದ 5 ಸೆಂಟಿಮೀಟ್ರ್ ಅಷ್ಟೇ. ನೋಡ್ತಿರ್ಬೋದು ನನ್ನ ಕೈ ಎಷ್ಟಿದೆ, ಇಷ್ಟ ಹೈಟು. ನಾನು ಹಿಂಗಿಡ್ತೀನಿ ಕೈ, ನನ್ನ ಕೈ ಹಿಂಗೆ ಇಟ್ಟರು ಸಹಿತ ಕಾಣ್ತಿದೆ. ಏನಕ್ಕೆ ಇದನ್ನು ಹಾಕಿದರೆ ನಾನು ಹಾವು ಬರೋಲ್ಲ ಅಂತ ಹೇಳಿಬಿಟ್ಟು ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅಂದರೆ, ಇದ್ರ ಮೇಲೆ ನೋಡಿ ಬರೀ ಹಿಂಗೆ ಕೈ ಇಟ್ಟರೆ ಬರೀ ಕೈಯೇ ಕಾಣುತ್ತೆ. ಅಂದರೆ ಒಂದು ಏನೇ ಒಂದು ಸಣ್ಣ ಪುಟ್ಟ ಹಾವುಗಳಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪುಟ್ಟ ಇವಾಗೇನು ಕಪ್ಪೆ ಗಿಪ್ಪೆ ಆ ಥರದ್ದು ಅಂತ ಪ್ರಾಣಿಗಳು ಸಣ್ಣವೇನು ಇವಾಗ ಬರ್ತಾವಲ್ಲ ಅವೆಲ್ಲ ಓಡಾಡೋ ಸಹಿತ ನಮ್ಗೆ ಈಸಿ ಕಾಣುತ್ತೆ. ಆಮೇಲೆ ಇದರಲ್ಲಿ ಇದು ಶ್ರಬ್ ಥರ, ಅಂದರೆ ಇದು ಕಂಪ್ಲೀಟ್ ಇದು ಬಳ್ಳಿ ಇದೆ. ಆ್ಯಕ್ಚುಲಿ ಒಂಥರ ಬಳ್ಳಿ ಜಾತಿ ಶೇಂಗಾ ಗಿಡ ಅಂತಾರೆ. ಇದು ಬಳ್ಳಿ ಜಾತಿಯಿಂದ ಇದು ಒಂದು ಸರಿ ನೆಟ್ಬಿಟ್ರೆ ತನಗೆ ತಾನೇ ಅದು ಈ ಥರ ಬಳ್ಳಿ ಬೆಳ್ಕೊಂತ ಹೋಗ್ಬಿಡುತ್ತೆ. ನೋಡ್ತಿರ್ಬೋದು ಯಾವ ಥರ ಬೆಳೆದಿದೆ ಬಳ್ಳಿ ಅಂತ ಹೇಳ್ಬಿಟ್ಟು. ಇದಕ್ಕೊಂದು ಸ್ವಲ್ಪ ತೇವಾಂಶ ಬೇಕು. ತೇವಾಂಶ ಇತ್ತು ಅಂತಂದರೆ ನೋಡಿರಿ ನೈಟ್ರೋಜನ್ ಫಿಕ್ಸ್ನ ಯಾವ ಥರ ಮಾಡಿದೆ, ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಸರಿ ನಾವು ಇದನ್ನು ತಂದು ಹಾಕಿ ಸ್ವಲ್ಪ ನೀರಿಗೆಲ್ಲ ಮೇಂಟೈನ್ ಮಾಡಿ ನಮ್ಮ ತೋಟ ತುಂಬ ಬೆಳೆಸ್ಬಿಟ್ರೆ ಸಾಯೋವರೆಗೂ ಇದು ಹೋಗೋ ಮಾತೇ ಇಲ್ಲ. ಆಮೇಲೆ ಹೋಗೋ ಅವಶ್ಯಕತೆನೂ ನಮ್ಗೆ ಬೇಡ. ಏನಕ್ಕೆ ಇದನ್ನು ಹಾಕೊಂಡ್ಬಿಟ್ರೆ ನಮಗೆ ಜೀರೋ ಮೇಂಟೆನೆನ್ಸ್ ಆಗುತ್ತೆ ಅಂದರೆ, ನೋಡಿರಿ ಬ್ರಷ್ ಕಟ್ರ್ ಹೊಡೆದ್ರೆ ಬ್ರಷ್ ಕಟ್ರ್ ಈ ಲೆವೆಲ್ ಹೊಡಿತೀರಾ, ಇದು ಕೆಳಗಡೆಯಿಂದ ಮತ್ತೆ ಕೆಳಗಡೆ ಬೇರೆ ಇರುತ್ತೆ. ಇದ್ರದ್ದು ಏನು ನೋಟ್ಸು ಅಂತ ಇವಾಗ ಕಾಂಡ ಅಂತ ಇರುತ್ತಲ್ಲ, ಇದರಿಂದ ಮತ್ತೆ ಇದು ಸಿಗುತ್ತೆ. ಬ್ರಷ್ ಕಟ್ರ್ ಹೊಡಿದು ಸಿಗುತ್ತೆ. ಬ್ರಷ್ ಕಟ್ರ್ ಆ್ಯಕ್ಚುಲಿ ಹೊಡೆಯೋ ಅವಶ್ಯಕತೆನೇ ಬಿಡೋಲ್ಲ. ನೋಡ್ತಿರ್ಬೋದು ಇದು ಹಾಕಿದ ಮೇಲೆ ಇದೆಲ್ಲ ಕಳೆ ಬೆಳೆಯೋಕ್ಕೆ ಬಿಟ್ಟೇ ಇಲ್ಲ ಇದು. ಅಂದರೆ ಇದು ಒಂದು ಸರಿ ಇದು ಹಬ್ಕಂತು ಅಂದರೆ ಆ ಜಾಗದಲ್ಲಿ ಕಳೆ ಬೆಳೆಯೋಕ್ಕೆ ಬಿಡೋದೇ ಇಲ್ಲ ಇದು. ಅಂದರೆ ಅಷ್ಟು ಓವರ್ ಕ್ರೌಡಾಗಿ ಬೆಳೆಯುತ್ತೆ ಇದು. ನೋಡ್ತಿರ್ಬೋದು ಇಲ್ಲೂ ಇದೆ, ಈ ಕಡೆನೂ ತೋರಿಸ್ತೀನಿ. ಇದೊಂದು ಉಪಯೋಗ ನೋಡಿರಿ, ಇದು ಯಾವ ರೀತಿ ಹಬ್ಬಿದೆ ಅಂತ ಹೇಳ್ಬಿಟ್ಟು ಒಂಥರ ಮ್ಯಾಟ್ ಥರ ಆಗಿದೆ ಇಲ್ಲಿ. ಹೌದಾ, ಇದ್ರ ಮೇಲೆ ಒಂಥರ ನಡೆದ್ರೆ ಹುಲ್ಲಿನ ಹಾಸಿಗೆ ಅನ್ಕೋಬೋದು ನೀವು, ಆ ಥರ ಇದೆ. ಆಮೇಲೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ಹಂಗೆ ಇಮ್ಯಾಜಿನ್ ಮಾಡಿರಿ, ಅಡಿಕೆ ತೋಟದಲ್ಲಿ ಇದನ್ನು ಹಾಕ್ಬಿಟ್ಟಿದ್ದೀರಾ. ಅಡಿಕೆ ತೋಟದಲ್ಲಿ ಹಾಕಿದರೆ ಕಂಪ್ಲೀಟ್ ಅಡಿಕೆ ತೋಟ ಸುತ್ತಲೂ ಇದೇ ಥರ ಇದೆ. ಇದನ್ನು ನಿಮ್ಗೆ ತೋಟಕ್ಕೆ ಹೋಗೋಕೆ ಎಷ್ಟು ಖುಷಿ ಇರುತ್ತೆ ನಿಮಗೆ. ಹೌದಾ, ಆ ಥರ ನಾನು ಅದ್ರಿಗೆ ಹುಡುಕ್ತಾ ಇದ್ದೀನಿ. ನಾನು ಯಾವ್ದಾದ್ರು ಒಂದು ಕಳೆ ಜಾತಿ ಹುಡುಕ್ಬೇಕು. ಆ ಕಳೆ ಜಾತಿ ನಮಗೆ ಜೀರೋ ಮೇಂಟೆನೆನ್ಸ್ ಇರಬೇಕು. 100% ನಮಗದು ಎಲ್ಲ ಕಡೆಯಿಂದನೂ ಉಳಿತಾಯ ಕೊಡಬೇಕು ಅಂತ. ಇದರಲ್ಲಿ ಆ ಎಲ್ಲ ಕೆಲಸನೇ ಇದು ಪಿಂಟೋ ಪೀನಟ್ ಮಾಡುತ್ತೆ. ಸೊ ಇನ್ನೊಂದು ಇದ್ರದ್ದು ಉಪಯೋಗ ಏನು ಅಂತಂದರೆ, ಇದು ನೋಡ್ತಿರ್ಬೋದು, ಇದು ವರ್ಷದ 365 ದಿನ ಈ ಥರ ಹಳದಿ ಹೂ ಬಿಡುತ್ತೆ. ಹಳದಿ ಹೂವು ಏನಕ್ಕೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಹಳದಿ ಹೂವು ಈ ದುಂಬಿಗಳನ್ನು ಆಕರ್ಷಣೆ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಕಲರ್ ಅದು. ಆ್ಯಕ್ಚುಲಿ ಎಲ್ಲೆಲ್ಲಿ ಹಳದಿ ಹೂಗಳಿರುತ್ತೋ ಅಲ್ಲಿ ದುಂಬಿಗಳು, ಜೇನು, ಆಮೇಲೆ ಸಣ್ಣ ಸಣ್ಣ ನೊಣಗಳು, ಆ ಥರದ್ದು ಅಂದರೆ ಮಿತ್ರ ಕೀಟಗಳು ಅಂತ ಏನು ಕರೀತಾರಲ್ಲ ಅವೆಲ್ಲವೂ ಸಹಿತ ಈ ಹಳದಿ ಹೂವಿಗೆ ಆಕರ್ಷಣೆ ಆಗಿಬಿಟ್ಟು ಬರುತ್ತೆ ನಮ್ಮ ತೋಟಕ್ಕೆ. ತೋಟ ಅಂತಲ್ಲ, ಎಲ್ಲಿ ಹಾಕಿರ್ತಾರೆ ಅಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕಪಕ್ಕ ಇರೋವಂಥ ಎಲ್ಲ ನಮ್ದೇನು ನಾವು ತೋಟಗಾರಿಕೆ ಬೆಳೆನಾರ ಆಗಿರಲಿ, ಇಲ್ಲ ಯಾವುದಾದ್ರು ನಮ್ಮದು ನಾರ್ಮಲ್ ಮೆಕ್ಕೆಜೋಳ, ತರಕಾರಿ ಬೆಳೆ ಏನಾರಾಗಿರಲಿ, ಅದ್ರ ಕಡೆ ಬಂದ್ಬಿಟ್ಟು ಅದು ಅದರ ಹೂಗಳ ಮೇಲೆ ಕೂತೋದಾಗ ನಮ್ಮ ಇಳುವರಿ ನ್ಯಾಚುರಲಾಗಿ, ಅಂದರೆ ನೈಸರ್ಗಿಕವಾಗಿ ತನಗೆ ತಾನೇ ಅದು ಜಂಪ್ ಆಗುತ್ತೆ. ಸೊ ಅದು ಜಾಸ್ತಿ ಆಗುತ್ತೆ. ಸೊ ಇದೊಂದು ಇಂಪಾರ್ಟೆನ್ಸ್ ಈ ಪಿಂಟೋ ಪೀನಟ್ದು. ಸೊ ಇದು ಎಲ್ಲಿ ಸಿಗುತ್ತೆ ಹೊಡೆದಾಡ್ತಿದ್ದೆ ನಾನು. ಇಲ್ಲಿ ಧರ್ಮಸ್ಥಳದಲ್ಲಿ ಇವ್ರು ತಂದು ಹಾಕಿದ್ದಾರೆ, ಬಟ್ ಇವ್ರು ಎಲ್ಲಿಂದ ತಂದರು ಅಂತ ಗೊತ್ತಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ನಾನು ಆಲ್ರೆಡಿ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಕೇರಳದ ನರ್ಸರಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಬಟ್ ನನ್ನ ಅನಿಸಿದ ಮಟ್ಟಿಗೆ ಇದು ಕರ್ನಾಟಕದಲ್ಲೇ ಸಿಗುತ್ತೆ, ಇದು ಹುಡುಕ್ಬೇಕಷ್ಟೇ. ಸೊ ಆದಷ್ಟು ನೀವೇನು ಮಾಡಿರಿ ಅಂತಂದರೆ, ಈ ನಿಮ್ಮ ಸಿಟಿ ಸೈಡು ಅಥವಾ ಹಳ್ಳಿ ಸೈಡು ಸ್ವಲ್ಪ ಫೇಮಸ್ ಆಗಿರುವಂಥ ನರ್ಸರಿಗಳಿರ್ತಾವಲ್ಲ, ಅಂದರೆ ಯಾವ ಥರ ನರ್ಸರಿ ಅಂತಂದರೆ ಈ ಇದು ಅಲಂಕಾರಿಕ ಗಿಡ. ನೋಡ್ತಿರ್ಬೋದು ಪಾರ್ಕಿಗೆ ಹೆಂಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಅಲಂಕಾರಿಕ ಗಿಡ ಆದ್ದರಿಂದ ಸೊ ನಿಮ್ಮ ಈ ನರ್ಸರಿಗಳಲ್ಲಿ ನೀವು ಆಲ್ಮೋಸ್ಟ್ ನರ್ಸರಿ ಅಂದರೆ ಈ ಅಲಂಕಾರಿಕ ಗಿಡಗಳು, ಈ ಪಾಟ್ಸು ಗೀಡ್ಸು, ಆಮೇಲೆ ಈ ಜೋತ್ ಬಿಡ್ತಾರಲ್ಲ ಬಳ್ಳಿಗಳು, ಆ ಥರ
ಏನು ಅಲಂಕಾರಿಕ ಗಿಡಗಳನ್ನು ಮಾರ್ತಾರಲ್ಲ ಆ ಥರ ನರ್ಸರಿಗಳಲ್ಲಿ ನೀವು ಈ ವಿಡಿಯೋನ ತೋರಿಸ್ಬಿಟ್ಟು ಅಥವಾ ಈ ಏನಾರು ಒಂದು ಫೋಟೋನಾರು ಹೊಡ್ಕೊಂಡು ಈ ಥರ ನನಗೆ ಪಿಂಟೋ ಪೀನಟ್ ಅಂದರೆ ಒಂದು ಪಾರ್ಕ್ ಥರ ಮಾಡಬೇಕು, ಆ ಥರ ಏನಾದ್ರು ಗಿಡ ಇದ್ದರೆ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಕೇಳಿದರೆ 100% ಇದು ಸಿಗ್ಬೋದು. ನಾನಂತೂ ಟ್ರೈ ಮಾಡ್ತೀನಿ. ನಾನು ಏನಾದ್ರು ಯಾವ್ದಾದ್ರು ನರ್ಸರಿನಲ್ಲಿ ಸಿಕ್ತು ಅಂದರೆ ನಿಮ್ಗೆ ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಇದು ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇದು ಒಂದು ಸರಿ ಏನಾದ್ರು ತಂದು ಹಾಕಿ ಹಬ್ತು ಅಂದರೆ ನಾನು ಹೇಳ್ತೀನಲ್ಲ ಗೈಸ್, ನಮ್ಮದು ಮೇಂಟೆನೆನ್ಸೇ ಜೀರೋ ಆಗ್ಬಿಡುತ್ತೆ. ಯಾಕಂದರೆ ನಾವು ಅಡಿಕೆ ನಾರ ಬೆಳೀರಿ, ತೆಂಗಿನ ನಾರ ಬೆಳೀರಿ, ಏನು ಬಿದ್ದರೆ ಮೇಲೆ ಕಾಣುತ್ತೆ. ಅಡಿಕೆ ಬಿದ್ದರೆ ಅಡಿಕೆ ಕಾಣುತ್ತೆ, ತೆಂಗಿನಕಾಯಿ ಬಿದ್ದರೆ ತೆಂಗಿನಕಾಯಿ ಕಾಣುತ್ತೆ. ಆಮೇಲೆ ಓಡಾಡ್ಕೊಂತ ಹೋದರೆ ಒಂಥರ ಪಾರ್ಕ್ ಮೇಲೆ ಹುಲ್ ಮೇಲೆ ಹಿಡ್ದಂಗೆ ಆಗುತ್ತೆ. ಕಳೆ ಅಂತೂ ಹುಟ್ಟೋದೇ ಇಲ್ಲ, ಬ್ರಷ್ ಕೊಟ್ಟರೆ ಹೊಡೆ ಅವಶ್ಯಕತೆ ಇಲ್ಲ, ಹಾವು ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂದರೆ ಜಾಸ್ತಿ ಕಳೆ ಎಲ್ಲಿ ಹೈಟಾಗಿ ಬೆಳೆದಿತ್ತು ಅಲ್ಲಿ ಹಾವು ಬರುತ್ತೆ. ಅಕಸ್ಮಾತ್ ಇದ್ರ ಮೇಲೆ ಹಾವು ಬಂತು ಅಂತಲೇ ಅಂದ್ಕೊಳ್ರಿ, ಬಂದರೂ ಸಹಿತ ನಮ್ಗೆ ಓಡಾಡಿದ್ರೆ ನೀಟಾಗಿ ಕಾಣುತ್ತೆ. ಅಂದರೆ ಇದ್ರ ಹೈಟ್ ಬಂದ್ಬಿಟ್ಟು 4-5 ಸೆಂಟಿಮೀಟ್ರು. ಆಮೇಲೆ ಇದು ನಮಗೆ ದ್ವಿದಳ ಜಾತಿಯ ಸಸ್ಯ ಆದ್ದರಿಂದ ನಮ್ಮ ಭೂಮಿಗೆ ನೈಟ್ರೋಜನ್ ಕೊಡೋದಲ್ಲದೆ ನಮ್ಮ ಮಣ್ಣಿನ ಫಲವತ್ತತೆಗೆ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಇದು ಮಣ್ಣು ಇದನ್ನು ಹಾಕಿದ ಮೇಲೆ ಮಣ್ಣು ಬೇಗ ಫಲವತ್ತತೆ ಆಗುತ್ತೆ. ಇದಂತೂ 100% ಖಚಿತ ಇದು. ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋವಂಥ, ಆಮೇಲೆ ಈ ಹಳದಿ ಹೂವು ಇಷ್ಟೆಲ್ಲ ಬೆನಿಫಿಟ್ ಆಗಿರೋವಂಥ ಈ ಪಿಂಟೋ ಪೀನಟ್ ನಾವು ನೈಸರ್ಗಿಕ ಕೃಷಿಕರಾಗಿರ್ಬೋದು, ಸಾವಯವ ಕೃಷಿಕರಾಗಿರ್ಬೋದು, ಯಾರೂ ಸಹಿತ ಇಗ್ನೋರ್ ಮಾಡಿಬಿಡ್ರಿ. ಈ ವಿಡಿಯೋ ನೀವು ಇಗ್ನೋರ್ ಮಾಡಿದ್ರಿ ಅಂತಂದರೆ ನಿಮ್ಮಂಥ ದಡ್ರೆ ಯಾರೂ ಇಲ್ಲ. ಸೊ ಯೋಚನೆ ಮಾಡಿರಿ, ಇದು ನಿಮ್ಮ ಗೇಮ್ ಚೇಂಜರ್ ಅಂದ್ಕೊಳ್ರಿ. ಇದು ನಿಮ್ಮ ತೋಟದಲ್ಲಿ ಅಥವಾ ಯಾರೋ ಕನ್ವರ್ಟ್ ಆಗ್ತಾಯಿದ್ರೆ ಸಾವಯವ ಕೃಷಿಗೆ, ನಾನು ಜೀರೋ ವೀಡಿಂಗ್ ಅಂತಂದರೆ ಕಲ್ಟಿವೇಷನ್ನೇ ಮಾಡಲ್ಲ, ನಾನು ಟ್ಯಾಕ್ಟ್ರನ್ನ ತರಲ್ಲ, ನಾನು ಇನ್ಮೇಲೆ ನೈಸರ್ಗಿಕ ಕೃಷಿ ಮಾಡ್ತೀನಿ, ಯಾವ ಕಾರಣಕ್ಕೂ ಕಲ್ಟಿವೇಷನ್ ಮಾಡಲ್ಲ, ಅಂದರೆ ಉಳುಮೆ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ರೆ ಅಂದರೆ ಮೊದಲು ಈ ಕೆಲಸ ಮಾಡಿರಿ. ಹುಡುಕ್ರಿ, ತೊಗೊಂಬಂದು ಹಾಕ್ರಿ. ಇದನ್ನ ತೊಗೊಂಬಂದು ಹಾಕೋದಂದ್ರೆ ಏನು ಒಂದು 100 ಗಿಡ ತಂದು ಹಚ್ಚೋದಲ್ಲ, ಒಂದು ಸ್ವಲ್ಪ ಬಳ್ಳಿ ಇದು ಈ ಬಳ್ಳಿ ಇದೆಯಲ್ಲ, ಇಷ್ಟೇ, ಇದು ಏನು ಕಾಣಿಸ್ತಿದೆಯಲ್ಲ, ಇಷ್ಟು ಕಟ್ ಮಾಡ್ಕೊಂಬಂದ್ಬಿಟ್ಟು ಹಾಕಿದ್ರೆ ಸಾಕು, ಇದು ಚಿಗಿದ್ಬಿಡುತ್ತೆ. ಇದು ಆ ಥರ ಕ್ಯಾರೆಕ್ಟರ್ ಅಂತ ಬಳ್ಳಿ. ಅದು ಒಂದು 10 ಗಿಡ ತೊಗೊಂಬಿಟ್ಟು ಒಂದು ಕಡೆ ಬೆಳೆಸ್ಕೊಳ್ರಿ. ಮೊದಲು ಬೆಳೆಸ್ಕೊಂಬಿಟ್ಟು ಅದರಿಂದ ಮತ್ತೆ ಅದನ್ನೇ ಕಟ್ ಮಾಡ್ಕೊಂಡು ಒಂದೊಂದೇ ಸಾಲು ಮಾಡ್ಕೊತ ಒಂದು ವರ್ಷದಲ್ಲಿ ನಿಮ್ಮ ತೋಟ ತುಂಬ ಹಬ್ಸ್ಕೊಂಬಿಡ್ರಿ. ಆ ಒಂದು ಸರಿ ಹಬ್ತು ಅಂದರೆ ಕೆಲಸ ಮುಗೀತು ಅಂತ ಅರ್ಥ. ಇದನ್ನೇ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಗಾಯ್ಸ್, ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ನಂದು ಏನಾದ್ರು ಪಿಂಟೋ ಪೀನಟ್ ಬಗ್ಗೆ ನೀವು ಇನ್ನೂ ವೀಡಿಯೋ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿದೆ, ಅದನ್ನು ಹೋಗಿ ನೋಡಿರಿ. ಅಂದರೆ ಒಂದು ಬಳ್ಳಿಯಿಂದ ನೀವು ಕಳೆನೇ ಕಂಪ್ಲೀಟ್ಲಿ ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಆ ವಿಡಿಯೋ ನೋಡಿದರೆ ನಿಮಗೆ ಇನ್ನೂ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ.